ಸರ್ ಫಸ್ಟ್ ಆಫ್ ಆಲ್ ಇದು ಆಗೋದು ಮೇನ್ ಬೋರ್ಡ್ ಮೆಂಬರ್ಸ್ ಇಂದ, ಕಮಿಟಿ ಮೆಂಬರ್ಸ್ ಯಾರು ಇರ್ತಾರೆ ಸೊ ಅಲ್ಲಿಂದ ಆಗುತ್ತೆ ಸರ್. ಸೊ ಫಸ್ಟ್ ಅವ್ರನ್ನ ಕಂಟ್ರೋಲ್ ಇಡಬೇಕು, ಅವ್ರನ್ನ ಐಸೋಲೇಟ್ ಆಗಿರ್ಬೇಕು. ಹೌದು, ಓಕೆ. ಸೊ 16 ಜನ ಇರಲಿ, 15 ಜನ ಇರಲಿ, 20 ಜನ ಇರಲಿ, ಸೊ ಅವ್ರು ಯಾರು ಇರ್ತಾರೆ ಮತ್ತೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರು ಯಾರು ಇರ್ತಾರೆ, ಸೊ ಅವ್ರನ್ನ ಎಕ್ಸಾಮ್ ಮುಗಿಯೋ ತನಕ ಐಸೋಲೇಟ್ ಆಗಿರ್ಬೇಕು. ಸೊ ಇಲ್ಲ ಅಂತಂದ್ರೆ ಇದು ರಿಸಾಲ್ವ್ ಆಗಲ್ಲ ಪ್ರಶ್ನೆ ಪತ್ರಿಕೆ ರೆಡಿ ಮಾಡೋರು ಎಷ್ಟು ಜನ ಇರ್ತಾರೆ ಸರ್. ಪ್ರಶ್ನೆ ಪತ್ರಿಕೆ ರೆಡಿ ಮಾಡೋರು ಎಷ್ಟು ಜನ ಇರ್ತಾರೆ ಆಲ್ಮೋಸ್ಟ್ ಸರ್ ಪ್ರಶ್ನೆ ಪತ್ರಿಕೆ 4 ತರ ಮಾಡ್ತಾರೆ. ಸೊ ಒಂದ್ 4-5 ಕ್ವಶನ್ ಪೇಪರ್ ಮಾಡ್ತಾರೆ. ಸೊ ಅದ್ರಲ್ಲಿ ಒಂದೇ ಬರೋದು, ಒಂದು ಬರುತ್ತೆ. ಸೊ 4-5 ಮಾಡ್ತಾರೆ, ಒಂದು ಬರುತ್ತೆ. ಸೊ ಅದೇನಾಗುತ್ತೆ, ಆ ಒಬ್ಬರನ್ನ ನಾವು ಆಚೆ ಬಿಟ್ಟಾಗ ಸೊ ಅವ್ರು ಇನ್ನೊಬ್ರಿಗೆ ಹೇಳಿ ಕ್ವಶನ್ಸ್ ಹೇಳಿ, ಸೊ ಅದನ್ನ ಆ ಥರನೂ ಲೀಕ್ ಆಗುತ್ತೆ. ಸೊ ನಾನು ಇದು ಕೊಟ್ಟಿದ್ದೀನಿ, ಸೊ ನಾನು ಒಂದು 10% ನನ್ನ ಕ್ವಶನ್ ಪೇಪರಿಂದ ತಗೋತಾರೆ, ಒಂದು 10% ನಿಮ್ಮಿಂದ ತಗೋತಾರೆ, ಒಂದು 10% ಇವರಿಂದ ತಗೋತಾರೆ. ಸೊ ಆ ಥರ ಆದಾಗ ಎಲ್ಲ ಲೀಕ್ ಔಟ್ ಆದಾಗ ಸೊ 100% ಲೀಕ್, ಅದು ಮೇನ್ ಸಮಸ್ಯೆ. ಸೊ ಇದು ಏನಾಗಬೇಕು, ಸೊ 5 ಜನನು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 5 ಜನನು ಪ್ರಿಪೇರ್ ಮಾಡಿದಾಗ ಸೊ ಅವ್ರನ್ನ ಕ್ವಶನ್ ಪೇಪರ್ ಮುಗಿಯೋ ತನಕ ಐಸೋಲೇಟ್ ಮಾಡಬೇಕು. ಮೊಬೈಲ್ ಅಲೋ ಮಾಡಬಾರ್ದು, ಐಸೋಲೇಟ್ ಕಂಪ್ಲೀಟ್ ಐಸೋಲೇಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಇಷ್ಟೊಂದು ಜನರ ಜೀವನ ಜೊತೆ ಆಟ ಆಡ್ತಾರೆ ಸರ್. ಬಟ್ ಅದನ್ನ ಕ್ವಶನ್ ಪೇಪರ್ನ ಒಂದನ್ನ ಆಯ್ಕೆ ಮಾಡೋರು ಯಾರು? ಈಗ ಬೋರ್ಡ್ ಮೆಂಬರ್ಸ್ ಇರ್ತಾರಲ್ಲ ಸರ್, ಸೊ ಅವರೇ ಸದಸ್ಯರೇ ಇರ್ತಾರಲ್ವಾ. ಸೊ ಬೋರ್ಡ್ ಮೆಂಬರ್ಸ್ ಇರ್ತಾರೆ, ಕಮಿಟಿ ಮೆಂಬರ್ಸ್ ಇರ್ತಾರೆ ಸರ್. ಎಕ್ಸಾಮ್ ಇನ್ನೊಂದು 15 ಡೇಸ್ ಇದೆ ಅಂದಾಗ ಸೊ ಅವಾಗ ಹೌದು 100% ಅವಾಗಲೇ ಎಲ್ಲ ಆಗೋದು. ಯಾಕಂದ್ರೆ ಇನ್ನೂ ಮುಂಚಿತವಾಗಿ ಮಾಡಕ್ ಹೋದ್ರೆ ಸೊ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಜಸ್ಟ್ 15 ಡೇಸ್ ಗ್ಯಾಪಲ್ಲಿ ಇಷ್ಟೊಂದು ಆಗ್ತಾ ಇದೆ ಅಂದ್ರೆ ನೀವು 1 ತಿಂಗಳು 2 ತಿಂಗಳು ಮುಂಚೆ ಮಾಡಿದ್ರೆ ಇನ್ನೆಷ್ಟು ಆಗುತ್ತೆ, ನೀವು ಅದನ್ನ ಯೋಚನೆ ಮಾಡಿ. ಎಕ್ಸಾಮ್ ಇನ್ನೇನು ಸ್ಟಾರ್ಟ್ ಆಯ್ತು, ಒಂದು 1 ಅವರ್ ಬೇಡ, ಒಂದು 15 ನಿಮಿಷ ಮುಂಚೆನೆ ಅದು ಓಕೆ ಆದ್ರೆ ಅಲ್ಲಿಗೆಲ್ಲ ಹಂಚಕ್ಕಾಗುತ್ತೆ. ಸಿ 15 ಮಿನಿಟ್ಸ್ ಅಲ್ಲಿ ನಾವು, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಚಿಕ್ಕಬಳ್ಳಾಪುರ ಇರುತ್ತೆ, ಸೊ ಇಲ್ಲಿಂದ ಆನ್ಲೈನ್ CBT ಮಾಡ್ಬೋದು ಇನ್ನು. ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡಿದಾಗ ಇದು ಕಂಪ್ಲೀಟ್ ಐಸೋಲೇಟ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ ಸೊ CBT ಮಾಡಿದ್ರೆ. ಸೊ ಟೆಕ್ನಾಲಜಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಸೊ ನಂದನ್ ನಿಲೇಕಣಿ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡ್ರು. ಸೊ ಏನಕ್ಕೆ, ಸೊ ಟೆಕ್ನಾಲಜಿಯಲ್ಲಿ ಫಾರ್ವರ್ಡ್ ಇದ್ದಾರೆ. ಸೊ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಇದನ್ನ ಅವಾಯ್ಡ್ ಮಾಡ್ಬೋದಾ, ಕಂಟ್ರೋಲ್ ಮಾಡ್ಬೋದಾ ಅಂತ. ಸೊ ಅದೇ ತರ ಇವರು ಯಾಕೆ ಮಾಡಬಾರ್ದು, ಯಾಕೆ ಇಂಪ್ಲಿಮೆಂಟ್ ಮಾಡ್ಕೋಬಾರ್ದು? 100% ಸೇರುತ್ತೆ, 100% ಸೇರುತ್ತೆ. 100% ಸರ್. ಈಗ ಪೇಪರ್ ಅಲ್ಲಿ ಬರೆಯೋದು ಅಂದ್ರೆ ರೆಸಾರ್ಟ್ ಅಲ್ಲಿ ಬರೀತಾರೆ ಸರ್. ರೆಸಾರ್ಟ್ ಅಲ್ಲಿ ಸೊ ಯಾರ ಹತ್ರ ದುಡ್ಡಿದೆ ಅವ್ರನ್ನ TTL ಕರ್ಕೊಂಡು ಸೊ ಹೊರ ರಾಜ್ಯಕ್ಕೆ ಹೋಗಿ ಅಥವಾ ಬೇರೆ ಎಲ್ಲಾದ್ರೂ ಹೋಗಿ ರೆಸಾರ್ಟ್ ಅಲ್ಲಿ ಕೂರ್ಕೊಂಡು ರೆಸಾರ್ಟ್ ಅಲ್ಲಿ ಅವರು ಕ್ವಶನ್ಸ್ ಅನೌನ್ಸ್ ಮಾಡ್ತಾರೆ. ಸೊ ಇದೇ ಕ್ವಶನ್ ಬರುತ್ತೆ, ಇದೇ ತರ ಬರುತ್ತೆ, ಇದೇ ತರ ಮಾಡಿ ಅಂತ. OMR ಶೀಟ್ ಎಷ್ಟೊಂದು ಜನ ಬ್ಲಾಂಕ್ ಬಿಟ್ಬಿಟ್ಟು ಹೋಗ್ತಾರೆ. ಸೊ ಎಕ್ಸಾಮ್ ಆದ್ಮೇಲೆ ಅವ್ರು ಫಿಲ್ ಮಾಡ್ತಾರೆ. ಸೊ ಈ ತರ ಎಲ್ಲ ಇನ್ವೆಸ್ಟಿಗೇಷನ್ ಆಚೆ ಬರಬೇಕು ಅಂದ್ರೆ ನೀವು CBI ಕೊಡ್ಲೇಬೇಕು. ಸೊ ಇಲ್ಲ ಅಂತಂದ್ರೆ ಈಗ ಕಳ್ಳರ ಮನೆಯಲ್ಲಿ ಕಳ್ಳರಿಗೆ ಕೊಟ್ರೆ ಇನ್ವೆಸ್ಟಿಗೇಷನ್ ಏನಾಗುತ್ತೆ, ಇಲ್ಲೆಲ್ಲ ಅವರೇ ತುಂಬಿಕೊಂಡಿದ್ದಾರೆ, ಮತ್ತೆ ನೀವು ಅವ್ರ ಕೈಯಲ್ಲೇ ಕೊಟ್ರೆ ಏನಾಗುತ್ತೆ ಹೇಳಿ? ಈಗ OMR ಶೀಟ್ ಬಿಟ್ಟಿರ್ತಾರೆ, ಅದನ್ನ ಬೇಗ ಅಪ್ಲೋಡ್ ಮಾಡ್ಬೋದು. ಈಗ ನಾನು ಬರ್ದಿರೋದೇನಿದೆ ಅದನ್ನ ಬೇಗ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಸರ್ ಇವತ್ತು ಎಕ್ಸಾಮ್ ಮುಗೀತು. ಸೊ ಇವತ್ತು ಸಂಜೆ ಅಷ್ಟರಲ್ಲಿ ಎಲ್ಲಾನು ಸೆಂಟರ್ಗೆ ಪ್ರೆಸೆಂಟ್ ಆಗ್ಬಿಡುತ್ತೆ OMR ಶೀಟ್ಸ್. ಸೊ ನೆಕ್ಸ್ಟ್ ಡೇ ನಾಳೆ ದಿನ ಯಾಕೆ ಅಪ್ಲೋಡ್ ಮಾಡ್ಬೋದು ಸರ್? ನೀವು 2 ದಿನ 3 ದಿನ ಟೈಮ್ ತಗೊಂಡ್ರೆ ನಿಮ್ಮ ಬೋರ್ಡ್ ಮೆಂಬರ್ಸು, ಸೊ ನೀವೇ ಒಂದು 4 ಜನ ಬೋರ್ಡ್ ಮೆಂಬರ್ಸ್ ಇರ್ತೀರಾ. ಸೊ 2 ದಿನ ಟೈಮ್ ತಗೊಂಡ್ರೆ ನೀವು ಬಂದು, ಯಾಕಂದ್ರೆ ನಿಮ್ಗೆ ಅಷ್ಟು ಕೋಟಿ ಸಿಗ್ತಾ ಇದೆ, ಸೊ ನೀವು ಬಂದು ಯಾಕೆ ತಿದ್ದಕ್ಕಾಗಲ್ಲ? ಬ್ಲಾಂಕ್ ಬಿಟ್ಬಿಟ್ರೆ ಈಗ ಆನ್ಸರ್ ಪೇಪರ್ ಇಸ್ಕೋಬೇಕಂದ್ರೆ ಫುಲ್ ಕಂಪ್ಲೀಟ್ ಆಗಿ ಬ್ಲಾಂಕ್ ಯಾವ್ದು ಇದೆ ಚೆಕ್ ಮಾಡ್ಬಿಟ್ಟು ಮಾಡಲ್ಲ ಸರ್. ನಾವು ಈಗ ಏನು ಹೇಳ್ತೀನಿ, ನನಗೇನು ಬರಲ್ಲ, ನನಗೆ ಬರೋದು ಒಂದು 4 ಹಾಕ್ಬಿಟ್ಟು ಇನ್ನು ಉಳಿದಿದ್ದು ಬಾಕಿ ಬಿಟ್ಟಿರ್ತೀನಿ. ನಂಗೆ ಯಾಕಂದ್ರೆ ನೆಗೆಟಿವ್ ಹೋಗ್ಬಾರ್ದಲ್ವಾ, ಹಂಗೆ ಬಿಟ್ಟಿರ್ತಾರೆ ಸರ್. ನೀವು ಇಂಟೆನ್ಷನ್ ಎಂದು ಬಿಟ್ಟಿರ್ತಾರೆ. ಎಕ್ಸಾಮ್ ಇವತ್ತು ಮುಗಿತಾರೆ ವಿತ್ ಎಂಟೈರ್ ಎಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದಿದ್ದಾರೆ ಅವರೆಲ್ಲ OMR ಶೀಟ್ನ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಎಲ್ಲರಿಗೂ ನೋಡುವಂಗೆ ಆಗ್ಬೇಕು. ಅಂದಾಗ ಅದು ಗೊತ್ತಾಗ್ತದೆ ಎಷ್ಟು ರಿಯಾಲಿಟಿ ಅನ್ನೋದು. OMR ಶೀಟ್ ಪ್ರತಿ ಅವ್ರು ಹೇಳೋದು ನೆಕ್ಸ್ಟ್ ಡೇ 1 or 2 ಡೇಸ್ ಅಲ್ಲಿ ಅಪ್ಲೋಡ್ ಮಾಡಬೇಕು, ಅಪ್ಡೇಟ್ ಆಗಿರಬೇಕು. UPSC ಅಲ್ಲಿ ಆ ಥರ ಏನು ಇದಾಗ್ತಾ ಇಲ್ಲ ಸರ್. ನೀಟ್ ಒಂದು ಆಗಿದೆ, ಸೊ ಅದಕ್ಕೆ ಅಕೌಂಟಬಿಲಿಟಿ ಆಗಿದೆ, ಆಲ್ರೆಡಿ ಅಕೌಂಟಬಿಲಿಟಿ ಆಗಿದೆ. ಸೊ ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಆಗಿದೆ. ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ, ಸೊ ಅದ್ರ ಬಗ್ಗೆನೂ ಡಿಸ್ಕಷನ್ ಆಗಿದೆ, ಅದು ಎಲ್ಲ ಆಗಿದೆ. ಸೊ ಅದ್ರ ಬಗ್ಗೆ ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲನೂ ಅಕೌಂಟಬಿಲಿಟಿ ಆಗಿದೆ. ಸೊ ಅದಕ್ಕೆ ಸೊಲ್ಯೂಷನ್ ಹುಡುಕಾಗಿದೆ. ಸೊ ಈಗ ಸಮಿತಿ ರಚನೆ ಮಾಡಿದ್ದಾರೆ. ಸೊ ಅವರು ಏನು ಸಜೆಷನ್ಸ್ ಕೊಡ್ತಾರೆ ಅದನ್ನು ಅವರು ಸೊ ನಂದನ್ ನಿಲೇಕಣಿ ಆ್ಯಂಡ್ ಟೀಮ್ ಅವರು ಸಬ್ಮಿಟ್ ಮಾಡ್ತಾರೆ. ಸೊ ಈಗ ಬಿಲ್ ಪಾಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಇವರು ಬಿಲ್ ಪಾಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ.
ಈಗ KPS ಅಲ್ಲಿ ಏನು ಹೊಸದಾಗಿ ತರಬೇಕು ಅಂತ ಈಗಿರುವಂತದ್ದು ಸರ್ ಕಮಿಟಿ ಮೆಂಬರ್ಸ್ ಕಡಿಮೆ ಮಾಡಿ, ಸೊ ಈಗಿರೋರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಸೊ ಆ ಪನಿಷ್ಮೆಂಟ್ ಕೊಡಿ. ಈ ತನಿಖೆಯನ್ನು CBIಗೆ ವಹಿಸಿ ಪನಿಷ್ಮೆಂಟ್ ಕೊಟ್ಟು, ಸೊ ಕಮಿಟಿ ಮೆಂಬರ್ಸ್ ಕಡಿಮೆ ಮಾಡಿ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಬೇಕು ಸರ್. ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ CBT ಮಾಡಿದ್ರೆ ಬೆಸ್ಟ್. CBT ಮಾಡಿದ್ರೆ ಬೆಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.